ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಎಂದು ಮೊರೆ ಇಡುತ್ತಾ ತನ್ನ ಸಂಕಟಗಳನ್ನು ಶ್ರೀನಾರಾಯಣನಲ್ಲಿ ತೋಡಿಕೊಂಡಂತಹ ಸಂತಕವಿ ಕನಕದಾಸರ ಒಂದು ಸಾನ್ನಿಧ್ಯವಿರುವಂತಹ ಕನಕದಾಸರ ತತ್ವಪದಕಾರರ ಒಂದು ಅಧ್ಯಯನ ಪೀಠದ ಮುಂದೆ ಇರುವ ಒಂದು ಶಿಲ್ಪವನವನ್ನು ನೀವು ಗಮನಿಸ್ತಾ ಇದ್ದೀರಾ. ಏನು ನಾವು ನಮ್ಮ ಕಾಲದಲ್ಲಿಯೂ ಬ್ರಾಹ್ಮಣ್ಯವನ್ನು ಮೀರಿ ದೇವರನ್ನು ಅಥವಾ ಶ್ರೀರಾಮನನ್ನು ಅಥವಾ ಶ್ರೀಹರಿಯನ್ನು ಸ್ಮರಿಸಿ ತಮ್ಮಲ್ಲಿರುವ ನೋವು ದುಗುಡಗಳನ್ನು ಮೀರಿ ಒಬ್ಬ ವ್ಯಕ್ತಿ ನೆಮ್ಮದಿಯನ್ನು ಕಾಣಬಹುದು ಅನ್ನುವಂಥ ವಿಚಾರವನ್ನು ಕನಕದಾಸರು ನಮ್ಮ ಮುಂದೆ ಪ್ರಸ್ತುತಪಡಿಸಿ ನಡೆದು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಕವಿಯಾಗಿ ಬಹುದೊಡ್ಡ ಒಂದು ಪಂಡಿತನಾಗಿ ಒಂದೊಂದು ಕೃತಿಯಲ್ಲಿಯೂ ಅವರು ನೀತಿ ಬೋಧಕರಾಗಿ ನಮಗೆ ಹೇಳಿರುವಂಥ ನೂರಾರು ವಿಚಾರಗಳು ಇಂದಿಗೂ ನಾಳೆಗೂ ಮುಂದಿನ ಒಂದು ಪೀಳಿಗೆಗೂ ಸಹ ಅತಿ ಅಗತ್ಯ. ಅಷ್ಟೇ ಅಲ್ಲದೆ ತತ್ವಪದಕಾರರನ್ನು ನೋಡಿದಾಗ ತತ್ವಪದಕಾರರು ಯಾವುದೇ ಜಾತಿ ಯಾವುದೇ ಒಂದು ಮಿತಿ ಇಲ್ಲದೆ ಎಲ್ಲವನ್ನ ತರೆದು ನೀತಿ ಬೋಧನೆ ಮಾಡಿ ಒಳ್ಳೆಯದಂದರೆ ಏನು ಅನ್ನುವುದಂತನ್ನ ಜಗತ್ತಿಗೆ ತಿಳಿಸಿದವರು. ಅದರಲ್ಲಿಯೂ ಮಹಿಳೆಯರು ಸಹ ಬರ್ತಾರೆ. ಅಂತಹ ಒಂದು ವಿಶಿಷ್ಟ ಕೆಲಸವನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಥೆಯ ಮುಂದೆ ನಾನಿದ್ದೇನೆ. ಅಲ್ಲಿರುವಂತಹ ಒಂದು ಅಪರೂಪದ ಒಂದು ಶಿಲ್ಪವನ ಕನಕದಾಸರ ಬದುಕಿನ ಹಲವು ಆಯಾಮಗಳ ಒಂದು ಶಿಲ್ಪವನ್ನು ನೀವಿಲ್ಲಿ ನೋಡ್ಬೋದು. ಭಕ್ತರಾಗಿ, ಕಲಿಯಾಗಿ, ಕವಿಯಾಗಿ, ವಾಗ್ಮಿಯಾಗಿ ಅವು ಪದಗಳನ್ನು ಅವ್ರ ವಾಗ್ಜರಿಯನ್ನು ನಾವು ನೋಡಬೇಕು. ಅವರ ಒಂದು ಲೀಲಾಜಾಲವಾಗಿ ಅವರು ಹಾಡುತ್ತಾ ಮೈ ದಣಿಸಿ ನಡೆದು ಅವರು ಎಲ್ಲಿಂದೆಲ್ಲಿಗೆ ಅವರು ಸಾಗಿದ್ರು ಅಲ್ಲೆಲ್ಲ ಅವರು ತಮ್ಮ ಹರಿಯ ಲೀಲೆಯನ್ನು ಮತ್ತು ಎಲ್ಲರಿಗೂ ಸಲ್ಲುವಂಥವನು ಹರಿ ಅನ್ನುವಂಥ ವಿಚಾರವನ್ನು ಧರ್ಮ ನೀತಿ ಬೋಧೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅಂತಹ ಮಹಾತ್ಮನ ಒಂದು ಸಾನ್ನಿಧ್ಯ ಶಿಲ್ಪವನದ ಮುಂದೆ ನಾನಿದ್ದೇನೆ. ವೀಕ್ಷಕರೇ, ನಿಮಗೆ ಸಾಧ್ಯವಾದರೆ ಮಲ್ಲತ್ತಳ್ಳಿಗೆ ಬನ್ನಿ. ಈ ಒಂದು ವಿಶೇಷವಾದ ಸ್ಥಳದಲ್ಲಿ ಕನಕನನ್ನು ಮತ್ತೆ ನಮ್ಮ ಹೃದಯಕ್ಕೆ ಇಳಿಸ್ಕೊಳ್ಳುವಂಥ ಅವಕಾಶವಿದೆ. ಧನ್ಯವಾದಗಳು.